ಒಂದೇ ಪ್ರಶ್ನೆ ಸರ್, ರಾಯಚೂರು ಜಿಲ್ಲೆಗೆ ಒಂದು ವಾರ್ತಾ ಇಲಾಖೆ, ಒಂದು ವಾರ್ತಾಧಿಕಾರಿ ಮತ್ತು ಮನವಿ ಸರ್, ಒಂದು ವಾರ್ತಾ ವಾಹನ ಸರ್ ಯಾವೆಲ್ಲ ಕೇಳಿದ್ರು ವೆಹಿಕಲ್ ಕೊಡಂತ ಹೇಳಿ ವೆಹಿಕಲ್ ಕೊಟ್ಟಿಲ್ಲ. ವಾರ್ತಾ ಇಲಾಖೆ ಇಲ್ವಾ ಇಲ್ಲಿ ಒಬ್ಬರು ಕೇಳಬೇಕು. ಇವತ್ತು ಇಲ್ಲಿ ಬರ್ಬೇಕು ಅಂದ್ರೆ ಬಂದಿದೀವಿ, ಆ ಬಸ್ಗೂ ಡೀಸೆಲ್ ಹಾಕ್ಸೋ ಗತಿ ಇಲ್ಲ ಸರ್. ನಾವು ಅವ್ರಿಗೆ ಕಾಲ್ ಮಾಡ್ಕೊಂಡು ಅವ್ರಿಗೆ ಮನವಿ ಮಾಡ್ಕೊಂಡು ಹಾಕ್ಸ್ಕೊಂಡ್ ಬಂದಿದ್ದೀವಿ. ಬಗ್ಗದಲ್ಲ ಅಂತ ಹೇಳ್ತಿದ್ದಾರೆ ಸರ್. ಒಬ್ಬ SDA ಸರ್, FDA ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸರ್. ವಾರ್ತಾ ಇಲಾಖೆ ನೋಡ್ತೀನಿ ನಾನು, ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡೋಣ. ಆಮೇಲೆ ಏನಾರ ಇದ್ರೆ ಹೇಳಿ. ನಿನಗ್ ಗೊತ್ತಿಲ್ವಾ? ಮತ್ತೆ ಹೇಳು, ಮತ್ತೆ ನೀನೆ ಬರೀ ಹಂಗೆ. ನಾನು ತಿಂತಿಣಿ ಬ್ರಿಡ್ಜ್ ನಲ್ಲಿ ಹಾಲುಮತ ವೈಭವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕೆಲವರಿಗೆಲ್ಲ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ನಾನು. ಸರಿ, ಕಾಂತರಾಜ್ ವರದಿಯನ್ನ ಅಂಗೀಕಾರ ಮಾಡ್ಬೇಕಂತೇಳಿ ಎಲ್ಲಾ ಬೇಬರ್ ಕ್ಲಾಸ್ ಮಠಾಧೀಶರು ಒತ್ತಾಯ ಮಾಡಿದ್ದಾರೆ ಸರ್. ಅದನ್ನ ಯಾವಾಗ ಅಂಗೀಕಾರ ಮಾಡೋದು ಮತ್ತೆ ಯಾವಾಗ ಜಾರಿ ಮಾಡೋದು? ಕಾಂತರಾಜ್ ಇಲ್ಲ, ಜಯಪ್ರಕಾಶ್ ಹೆಗ್ಡೆ ಇರೋರು ಈಗ. ಜಯಪ್ರಕಾಶ್ ಹೆಗ್ಡೆ ಇರೋದು ಈಗ ಬ್ಯಾಕ್ವರ್ಡ್ ಕ್ಲಾಸ್ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಧ್ಯಕ್ಷರು ಜಯಪ್ರಕಾಶ್ ಹೆಗ್ಡೆ. ಕಾಂತರಾಜ್ ಇಲ್ಲ ಈಗ. ಅವರು ಕಾಲದಲ್ಲಿ ತಗೊಳ್ಳಿಲ್ಲ, ಯಾಕೆ ಅವ್ರ ರಿಪೋರ್ಟ್ ತಗೊಳ್ಳಿಲ್ಲ. ಆಗ ಕುಮಾರಸ್ವಾಮಿ ಇದ್ರು, ತಗೊಳ್ಳಿಲ್ಲ ಅವರು ಮುಖ್ಯಮಂತ್ರಿಯಾಗಿ. ಅವ್ರು ತಗೊಳ್ದೇ ಇರೋದ್ರಿಂದ ಈಗ ನಾನು 2 ತಿಂಗಳಿಗೆ ಇವ್ರಿಗೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟೊಳಗಡೆ ಕೊಟ್ಟು ಮೈಸೂರು ಲೋಕಸಭೆ ಕ್ಷೇತ್ರದಿಂದ ವಿಜೇಂದ್ರ ಅವ್ರನ್ನ ಕಣಕ್ಕಿಳಿಸ್ತೀರಿ ಅನ್ನುವಂಥದ್ದು ಚರ್ಚೆ ನಡೀತಾ ಇದೆ. ಯಾರು ಹೇಳಿದ್ರು ನಿನ್ಗೆ? ಯಾರು ಹೇಳಿದ್ರೆ? ನಾನು ಹೇಳಿದ್ದೀನಾ? ಯತೀಂದ್ರ ಹೇಳಿದಾನ? ಪ್ರತಾಪ್ ಸಿಂಹ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್. ಮೈಸೂರಲ್ಲಿ ಏನಿದೆ, ನಿಮ್ ಮಗನನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಮುಖ್ಯಮಂತ್ರಿ ಸನ್ ಆಫ್ ಪತ್ರಕರ್ತರ ಅನ್ನೋ ಫೈಟ್ ನೀಡುತ್ತೆ, ಹಾಗಾಗಿ ಓಪನ್ ಚಾಲೆಂಜ್ ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ಓಪನ್ ಚಾಲೆಂಜ್? ನಿಮ್ ಮಗನ್ ಕಣಕ್ಕಿಳಿಸಿದ್ರೆ ನಾವು ಫೈಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕಣಕ್ಕಿಳಿಸಿದ್ರೆ ಅಂತ ನೀನೇ ಇಳಿಸಾಗಿದ್ಯಾ? ಪ್ರತಾಪ್ ಸಿಂಹ ಏನಾದ್ರು ಹೇಳಿ ಅವನಿಗೆ ಹೆದರಿಕೆ ಶುರುವಾಗ್ಬಿಟ್ಟದೆ, ಸೋಲ್ತೀನಿ ಅಂತ. ಅದರಿಂದ ಏನೇನೋ ಚಡ್ಪಡಿಸ್ತಾ ಇದ್ದಾರೆ. ನಾವು ಯತೀಂದ್ರ ನಿಲ್ಲಿಸ್ತೀವಿ ಅಂತಾಗ್ಲಿ, ನಾನಾಗ್ಲಿ, ಯತೀಂದ್ರ ಆಗ್ಲಿ ಹೇಳಿಲ್ಲ ಅಲ್ವಾ? ಹೇಳಿದೀವ? ಸುಮ್ನೆ ಊಹಾಪೋಹಗಳಿವು ಅಷ್ಟೇ. ಯತೀಂದ್ರ ನಿಂತ್ಕೋತೀನಿ ಅಂತಲೂ ಹೇಳಿಲ್ಲ, ನಾನು ಯತೀಂದ್ರನವ್ರನ್ನ ನಿಲ್ಲಿಸ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಅಲ್ಲಿ ನಾವು ಇನ್ನೂ ಕೂಡ ಈಗ ಬೈತಿ ಸುರೇಶ್, ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಅವ್ರು ಹೋಗಿದ್ರು ಅಬ್ಸರ್ವರ್ ಆಗಿ. ಅವ್ರು ಇನ್ನೂ ವರದಿ ಕೊಟ್ಟಿದ್ದಾರೆ. ಆ ವರದಿ ಆಧಾರದ ಮೇಲೆ ನಾವು ವಿಲ್ ಟೇಕ್ ಎ ಡಿಸಿಷನ್. ಒಬ್ರು ಮಾತಾಡ್ರಿ. ಲೋಕಸಭೆ ಚುನಾವಣೆ ಸಂಬಂಧಪಟ್ಟಾಗ ಸಮೀಕ್ಷೆ ಆಧರಿಸಿ ಕ್ಯಾಂಡಿಡೇಟ್ ಕೊಡ್ತಾರೆ ಅಂದ್ರೆ ಯಾರು ಅಭ್ಯರ್ಥಿ ಇಲ್ಲ, ಅಲ್ಲಿ ಕ್ಷೇತ್ರದವ್ರು ಇದಾರಲ್ಲ, MLAಗಳು, XMLAಗಳು, MP ಗಳು, ಕ್ಯಾಂಡಿಡೇಟ್ ಆಗಿದ್ದವರು, ಆಮೇಲೆ ಬ್ಲಾಕ್ ಕಮಿಟಿ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ಇಂಪಾರ್ಟೆಂಟ್ ಕಾರ್ಯಕರ್ತರುಗಳು, ಲೀಡರ್ಗಳು, ಅವ್ರದೆಲ್ಲ ಅಭಿಪ್ರಾಯ ಮಾಡಿ ಅವ್ರು ಹೇಳದವ್ರಿಗೆ ಕೊಡ್ತೀವಿ. ಸರ್, ಸಿದ್ದರಾಮಯ್ಯನವರು ಇಷ್ಟು ದಿನ ಅಯೋಧ್ಯೆಗೆ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇದ್ರು, ಬಟ್ ವ್ಯಾಪಕ ವಿರೋಧ ವ್ಯಕ್ತ ಆಯ್ತು. ಹಾಗಾಗಿ 22ರ ನಂತರ ಅಯೋಧ್ಯೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ಕೆಲವರು. ಯಾರು ಹೇಳಿದ್ರು ಹೋಗಲ್ಲ ಅಂತ? ನಾವು ಹೋಗಲ್ಲ ಅಂತ ಯಾರು ಹೇಳದವ್ರು? ಎಲ್ಲಿ ಹೇಳಿದ್ದೆ ನಾನು? ಅಲ್ಲಪ್ಪ, ನೀನ್ ಬಿಜೆಪಿ ಅವ್ರು ಹೇಳ್ದದ್ ನೀ ಹೇಳ್ಕ ಬರಕ್ಕೆ ನೀನೇ ಆಗ್ಬೇಕಾ? ಬಿಜೆಪಿಯವರು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ. ಅಯೋಧ್ಯದಲ್ಲಿ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ. ಆದ್ರೆ ರಾಜಕೀಯ ಮಾಡಬಾರ್ದು. 22ನೇ ತಾರೀಕು ರಾಜಕೀಯ ಮಾಡಕ್ ಹೊರಟಿದ್ದಾರೆ. ರಾಜಕೀಯವಾಗಿ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಿಕ್ಕೆ ಮಾಡಿದ್ದಾರೆ. ಅದನ್ನು ವಿರೋಧ ಮಾಡ್ತೀವೋ ಹೊರತು ನಾವು ಶ್ರೀರಾಮಚಂದ್ರನಾಗ್ಲಿ, ಶ್ರೀರಾಮ ಮಂದಿರ ಆಗ್ಲಿ ಯಾವುದನ್ನು ವಿರೋಧ ಮಾಡಿಲ್ಲ. ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗ್ಲಿ, ಹೋಗಲ್ಲ ಅಂತ ಆಗ್ಲಿ ಹೇಳಿಲ್ಲ. ಯಾರಪ್ಪ ಹೇಳಿದ್ದೀನಿ ಎಲ್ಲಾದ್ರು? ನೀವೇ ಎಲ್ಲರೂ ಹುಟ್ಟಿಸ್ಕೊಂಡು ಕೇಳಿದ್ರೆ ಏನ್ ಮಾಡ್ಬೇಕು? ಕೇಳೇ ಆಗ್ಲಿ, ಇದು ಕೇಳ್ಬಿಟ್ಟು ಆಲೇ ಜಂಪ್ ಮಾಡ್ಬಿಟ್ಟೆ ನೀನು ಅಲ್ಲಿಗೆ.
ಕಲ್ಯಾಣ ಕರ್ನಾಟಕ 5,000 ಕೋಟಿ ಅನೌನ್ಸ್ ಮಾಡಿದ್ದಾರೆ ಬಜೆಟ್ ಇಲ್ಲಿವರೆಗೆ ಕೇವಲ 750 ಕೋಟಿ ಮಾತ್ರ ಕ್ರಿಯೋಜನೆ ಕೊಟ್ಟಿದ್ದಾರೆ. ಈಗ ಏನಾಯ್ತು, ಕಾನೂನಿನಲ್ಲಿ ಇವರು ಡೈರೆಕ್ಷನ್ ತಗೋಬೇಕು ಅಂತ ಇದೆ ರಾಜ್ಯಪಾಲರು. ಅಲ್ಲಿ ಸ್ವಲ್ಪ ವಿಳಂಬ ಆಯಿತು. ನಾವು ಅಧಿಕಾರಕ್ಕೆ ಬಜೆಟ್ ಮಂಡಿಸಿದ್ದು ನಾವು ಜುಲೈ ತಿಂಗಳಲ್ಲಿ, ಆಗಸ್ಟಿಂದ ಅದು ಜಾರಿಗೆ ಬಂತು. ಹಾಗಾಗಿ ಹೆಚ್ಚು ಖರ್ಚು ಮಾಡ್ಲಿಕ್ಕಾಗಲಿಲ್ಲ. ಆದರೂ ಕೂಡ ಹೆಚ್ಚು ಖರ್ಚು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಮೀಟಿಂಗ್ ಕರೆದು ಎಲ್ರಿಗೂ ತಾಕೀತು ಮಾಡಿದ್ದೀನಿ. ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಯಾವಾಗ್ಲೂ ಕೂಡ ಮುಸ್ಲಿಂ ತುಷ್ಟೀಕರಣ ರಾಜಕೀಯನೇ ಮಾಡ್ಕೊಂಡು ಬರ್ತಾ ಇದೆ ಅಂತಿದ್ದಾರೆ. ಏನು ಹಾಗಂದ್ರೆ ಏನಾಗಂದ್ರೆ ಪರವಾದಂತ ರಾಜಕೀಯನ ಮಾಡ್ಕೊಂಡು ಬರ್ತಿದ್ದಾರೆ. ಮುಸ್ಲಿಂ ಅವ್ರಿಗೆ ಬೇಕಾದ ನೀನ್ ಯಾರು ಪತ್ರಕರ್ತ ಹಿಂದೂ ಅಲ್ಲೋ ನೀನು? ಹೌದು ಹೌದು. ನೀನ್ ಪರವಾಗೂ ಇದ್ದೀವಿ ನಾವು. ಎಲ್ಲರೂ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜಾತಿಯವರು ಎಲ್ಲ ಧರ್ಮದ ಪರವಾಗಿಯೂ ಇದ್ದೀವಿ. ಬರೀ ಯಾವುದೋ ಒಂದ್ ಧರ್ಮ ಒಂದ್ ಜಾತಿ ಅಲ್ಲ. ನಾವು ಬಿಜೆಪಿ ಅಲ್ಲ. ಧರ್ಮದ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತಿ ಆಧಾರದ ಮೇಲೆ ಸಮಾಜ ಹೊಡಿತಕ್ಕಂಥವ್ರಲ್ಲ. ನಾವು ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಧರ್ಮ ನಿರಪೇಕ್ಷತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಕಾಂಗ್ರೆಸ್ ಪಾರ್ಟಿ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿ ಸ್ವಾತಂತ್ರ್ಯ ತಂದ್ಕೊಟ್ಟವ್ರು ಯಾರು ನಿನ್ಗೆ? ಯಾರಯ್ಯ? ಬಿಜೆಪಿನ ಕಾಂಗ್ರೆಸ್? ಎಲ್ರು ಹಂಗೆ. ಬಿಜೆಪಿ ಇಲ್ಲ ಅವಾಗ. ಏನು ಬಿಜೆಪಿ ಇದ್ದಾಗ ಇರ್ಲಿಲ್ಲ ಸರ್. ಮತ್ತೆ ಅಲ್ಲಿ ಎಲ್ರು ಅಂದ್ಬಿಡ್ತೀಯ? ಗೊತ್ತಿಲ್ಲ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಗಾಂಧೀಜಿಯವರ ನೇತೃತ್ವದಲ್ಲಿ ಹೋರಾಟ ಮಾಡಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಕೊಟ್ಟಿರೋದು ಸಾಕಾಗ್ತಾ ಇಲ್ಲ ಅಂತ ಹೇಳಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಹೇಳ್ತಾ ಇದ್ದಾರೆ. ಮಾಜಿ ಪ್ರಧಾನಮಂತ್ರಿ ದೇವೇಗೌಡ ಅವ್ರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ಅವ್ರು 100 ರೂಪಾಯಿನಾರು ಕೊಟ್ಟಿದ್ರ? 100 ರೂಪಾಯಿ ಕೊಟ್ಟಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.